ಇವತ್ತಿನ ಕತೆ ನಿಮ್ಮ ಜೊತೆ. ಹಾಯ್ ಹಲೋ ನಮಸ್ತೆ. ಇವತ್ತಿನ ಬೆಳಗಿನ ಟಿಫನ್ ಚಿತ್ರಾನ್ನ. ಚಿತ್ರಾನ್ನ ತಿಂದು ನಾನು ಕೂಡ ನನ್ನ ಕಂದಮ್ಮನ್ ತಗೊಂಡು ಹೊರಟೆ. ಎಲ್ಗೆ ಏನು ಅಂತ ಮುಂಚೆನೆ ಕೇಳ್ಬಿಡಿ, ಯಾಕಂದ್ರೆ ಹೋಗಿದ್ ಕೆಲ್ಸ ಆಗಲ್ಲ. ನನ್ ಕಂದಮ್ಮನ್ನ ಲಾಕ್ ಮಾಡಿ ನಾನು ಕೂಡ ಗೌರ್ಮೆಂಟ್ ಬಸ್ ಹತ್ತಾದ್ಮೇಲೆ ಗೊತ್ತಾಯ್ತು ಡ್ರೈವರು ಇವ್ರೇನೆ, ಕಂಡಕ್ಟರು ಇವ್ರೇನೆ ಅಂತ. ನಮ್ಮ ಅಕ್ಕ ನನ್ಗೋಸ್ಕರ ಕಾಯ್ತಾ ಇದ್ಲು. ನನ್ನಂತೂ ಎಷ್ಟು ಬೈಕೊಂಡ್ಲೋ ಏನೋ, ನನ್ಗಂತೂ ಗೊತ್ತಿಲ್ಲ ಅಪ್ಪ. ನಾನ್ ತಂದಿದ್ದ ಛತ್ರಿನ ನಮ್ಮ ಅಕ್ಕೊಂದ್ ಬ್ಯಾಗಲ್ಲಿ ಇಟ್ಟೆ. ಆಮೇಲೆ ಹಾಸನ್ ಬಸ್ ಬಂತು ಅಂತ ಹತ್ತದ್ವಿ. ಸೀಟ್ ಕೂಡ ಸಿಕ್ತು. ಈ ಬಸ್ಸಲ್ಲಿ ವಿಡಿಯೋ ಮಾಡುವಾಗ ಒಂದ್ ಸಾಂಗ್ ಕೂಡ ನೆನ್ಪಾಯ್ತು. ಬೆಳ್ಳೂರ್ ಕ್ರಾಸ್ ಇಂದ ಚಂದ್ರಪಟ್ಟಣಕ್ಕೆ ಟಿಕೆಟ್ ತಗೊಂಡ್ವಿ. ಆವಾಗ ಈ ದೃಶ್ಯ ಕಣ್ಣಿಗೆ ಬಿತ್ತು. ನಾನ್ ಚಿಕ್ಕಳಿದ್ದಾಗ ಇದೇ ರೀತಿ ಸೀಟ್ ಮೇಲೆ ನಿಂತ್ಕೊಂಡು ಹಿಂದೆ ಇರೋರ್ನೆಲ್ಲ ನೋಡ್ತಿದ್ದೆ. ನೀವು ಕೂಡ ಇದೇ ರೀತಿ ಮಾಡಿದ್ರೆ ಕಮೆಂಟ್ ಮಾಡಿ. ಹಾಸನ್ ಬಸ್ ನ ಇಳ್ಕೊಂಡು ಇನ್ನೊಂದ್ ಬಸ್ಸಿಗೆ ಹತ್ತದ್ವಿ. ಹತ್ತುವಾಗ ಈ ರೀತಿ ಇದ್ದ ಬಸ್ಸು ಮುಂದೆ ಈ ರೀತಿ ಇರ್ಲಿಲ್ಲ. ನಮ್ಮ ಅಕ್ಕ ನನ್ಗೋಸ್ಕರ ಬಾಕ್ಸ್ ತಂದಿದ್ಲು. ಬಾಕ್ಸ್ ಮಾತ್ರ ಅಲ್ಲ, ಸ್ಪೂನ್ ಕೂಡ ತಂದಿದ್ಲು. ಬರೀ ಇಂತದೆಯ. ಈ ಬಾಕ್ಸ್ ಒಳಗೆ ನನ್ನ ಫೇವರೇಟ್ ಪಲಾವ್ ಇತ್ತು. ನನ್ಗಂತೂ ಪಲಾವ್ ಅಂದ್ರೆ ತುಂಬಾ ಇಷ್ಟ. ಉಪ್ಪಿಟ್ಟನ್ನ ಕಷ್ಟಪಟ್ಟು ತಿಂದ್ರೆ ಈ ಪಲಾವ್ನ ಇಷ್ಟಪಟ್ಟು ತಿಂತೀನಿ. ಬಸ್ಸಲ್ಲಿ ಕೂತಿರುವಾಗ ಏನೂ ಗೊತ್ತಾಗ್ಲಿಲ್ಲ, ಆದ್ರೆ ಬಸ್ನ ಇಳಿವಾಗ ಗೊತ್ತಾಗಿದ್ದು ನಾನು ಹತ್ತಿದ ಬಸ್ಸು ಇಷ್ಟು ರಶ್ ಇತ್ತು ಅಂತ. ಜನ ಸಾಗರ. ಲಾಸ್ಟ್ ಸೀಟ್ ಅಲ್ಲಿ ಆರಾಮಾಗಿ ಕೂತಿದ್ದ ನಾನು ಮುಂದೆ ಬರೋಷ್ಟೊತ್ಕೊಂತೂ ಸಾಕಾಗೋಯ್ತು. ಆದ್ರೂ ಕೂಡ ನನ್ ಮುಖದಲ್ಲಂತೂ ಸ್ಮೈಲ್ ಕಡಿಮೆ ಆಗ್ಲಿಲ್ಲ. ನಾನು ಮತ್ತೆ ನಮ್ಮ ಅಕ್ಕ ಬಂದಿದ್ ಇವ್ರ ಮನೆಗೇನೆ. ಬಂದಿದ ತಕ್ಷಣ ನಮ್ ಕಣ್ಣಿಗೆ ಬಿದ್ದಿದ್ದೆ ಸಿಸಿ ಕ್ಯಾಮ್ರಾ. ಇವ್ರ ಮನೇಲಿ ಮನೆ ಹೊರಗಲ್ಲ, ಮನೆ ಒಳಗ್ ಕೂಡ ಸಿಸಿ ಕ್ಯಾಮ್ರಾ ಇದೆ. ನಾವು ಚಿಕ್ಕವರಿದ್ದಾಗ ಊಟ ಮಾಡ್ಬೇಕು ಅಂತಂದ್ರೆ ದೆವ್ವ ಬರುತ್ತೆ, ಭೂತ ಬರುತ್ತೆ ಅಂತ ಎದುರಿಸಿ ಊಟ ಮಾಡಿಸ್ತಿದ್ರು. ಆದ್ರೆ ಈಗಿನ ಕಾಲದ ಮಕ್ಳಂತೂ ಈ ರೀತಿ ಇಲ್ಲ. ಫೋನ್ ಒಂದ್ ಕೊಟ್ರೆ ಸಾಕು, ತಾನಾಗ್ ತಾನೇ ಊಟ ಮಾಡ್ತಾರೆ. ಬಂದಿದ್ ಕೆಲ್ಸನ ಮುಗಿಸ್ಕೊಂಡು ನಮ್ಮ ಪಯಣ ನಮ್ಮ ಊರ ಕಡೆಗೆ. ಇವಾಗ ಕೂಡ ಒಂದ್ ಸಾಂಗ್ ನೆನ್ಪಾಯ್ತು. ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.